ಈ ಉರಿ ಬಿಸಿಲಿನಲ್ಲಿ ನಾವು ನುಗ್ಗೆ ಸೊಪ್ಪಿನ ಜ್ಯೂಸ್ ಮಾಡಿ ಕುಡಿಯೋದ್ರಿಂದ ನಮ್ಮ ದೇಹವನ್ನ ತಂಪಾಗಿಸಿಕೊಳ್ಳುವುದಲ್ಲದೆ ನುಗ್ಗೆ ಸೊಪ್ಪಿನಲ್ಲಿರುವ ಒಳ್ಳೆಯ ಶಕ್ತಿಯನ್ನ ನಾವು ಪಡ್ಕೊಬಹುದು. ಇದಕ್ಕೆ ಬೇಕಾಗಿರುವುದು ಸ್ವಲ್ಪ ನುಗ್ಗೆ ಸೊಪ್ಪು, ಸ್ವಲ್ಪ ಜೀರಿಗೆ, ಒಂದೆರಡು ಕಾಳುಮೆಣಸು. ಇವುಗಳನ್ನ ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೊಬೇಕು. ನಂತರ ಸ್ವಲ್ಪ ನೀರಿನೊಂದಿಗೆ ಚೆನ್ನಾಗಿ ರುಬ್ಕೊಬೇಕು. ಆ ನಂತರ ಬಟರ್ ಮಿಲ್ಕ್ ಇದ್ರೆ ಬಟರ್ ಮಿಲ್ಕ್ ಅನ್ನ ಸೇರಿಸ್ಕೊಬೇಕು. ಬಟರ್ ಮಿಲ್ಕ್ ಇಲ್ಲ ಅಂದ್ರೆ ಕರ್ಡ್ ಅನ್ನ ಜೊತೆಗೆ ಸೇರಿಸಿ ಒಂದು ಸಾರಿ ಗ್ರೈಂಡ್ ಮಾಡಿಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಸೇರಿಸಿ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡ್ರೆ ಇದು ಕುಡಿಯೋಕೆ ರೆಡಿ ಆಗಿರುತ್ತೆ. ಸೊ ಈ ಸಮ್ಮರ್ ನಲ್ಲಿ ನಾವು ಇದನ್ನ ಟ್ರೈ ಮಾಡ್ಬೋದು. ಇದು ಕುಡಿಯೋಕು ತುಂಬಾ ಚೆನ್ನಾಗಿರುತ್ತೆ ಮತ್ತೆ ನಮ್ಮ ದೇಹಕ್ಕೂ ತುಂಬಾ ಒಳ್ಳೆಯದಾಗಿರೋದ್ರಿಂದ ಇದನ್ನ ನಾವು ಟ್ರೈ ಮಾಡ್ಬೋದು. ಫ್ರಿಡ್ಜ್ ನಲ್ಲಿ ಇಟ್ಬಿಟ್ಟು ಕೂಲ್ ಮಾಡ್ಕೊಂಡ್ ಬೇಕಿದ್ರು ಕುಡಿಬಹುದು. ಲೆಮನ್ ಗ್ರಾಸ್ ಅನ್ನ ಈ ತರ ಸಣ್ಣದಾಗಿ ಕಟ್ ಮಾಡ್ಕೊಂಡು ಒಂದು ಚಮಚ ಜೀರಿಗೆ, ಒಂದೆರಡು ಕಾಳು ಮೆಣಸನ್ನ ನಾವು ಜೊತೆಗೆ ಸೇರಿಸಿ ರುಬ್ಕೊಂಡು ಈ ತರ ಲಿಕ್ವಿಡ್ ರೆಡಿ ಆಗತ್ತಲ್ಲ, ಅದಕ್ಕೆ ಬಟರ್ ಮಿಲ್ಕ್ ಅನ್ನ ಆಡ್ ಮಾಡ್ಕೊಬೇಕು. ಬಟರ್ ಮಿಲ್ಕ್ ಅನ್ನ ಆಡ್ ಮಾಡಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಕೋಲ್ಡ್ ಬೇಕು ಅಂದ್ರೆ ಫ್ರಿಡ್ಜ್ ನಲ್ಲಿ ಇಟ್ಟು ಕುಡಿಬಹುದು, ಇಲ್ಲ ಹಾಗೇನು ಕುಡಿಬಹುದು. ತುಂಬಾ ತಂಪು ದೇಹಕ್ಕೆ ಮತ್ತೆ ಡೈಜೆಷನ್ಗೂ ತುಂಬಾ ಒಳ್ಳೆಯದು. ಸೊ ಸಮ್ಮರ್ ನಲ್ಲಿ ಇದನ್ನ ಎವ್ರಿ ಒನ್ ಟ್ರೈ ಮಾಡಬಹುದು. ನೆಕ್ಸ್ಟ್ ಒಂದು ಕಪ್ಪು ರಾಗಿಯನ್ನ 3 to 4 ಅವರ್ಸ್ ನೀರಿನಲ್ಲಿ ಈ ತರ ನೆನ್ಸಿಟ್ಕೊಬೇಕು. ನಂತರ ಇದನ್ನ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಸೋಸ್ಕೊಂಡು ಈ ತರ ಲಿಕ್ವಿಡ್ ಬರುತ್ತಲ್ಲ, ಅದಕ್ಕೆ ರುಚಿಗೆ ತಕ್ಕಷ್ಟು ಬೆಲ್ಲವನ್ನ ಆಡ್ ಮಾಡ್ಕೊಬೇಕು. ನಂತರ ಇದನ್ನ ಬೇಕಿದ್ರೆ ಕೂಲ್ ಮಾಡ್ಕೊಳ್ಬೇಕು, ಇಲ್ಲ ಹಾಗೇನು ಕುಡಿಬಹುದು. ಇದು ನಮ್ಮ ದೇಹವನ್ನ ತಂಪಾಗಿಸುವುದಲ್ಲದೆ ಇದು ಕುಡಿಯೋಕು ತುಂಬಾನೇ ರುಚಿ. ರಾಗಿಯಲ್ಲಿರುವ ಶಕ್ತಿಯನ್ನ ನಾವು ಪಡ್ಕೊಬಹುದು. ಸಮ್ಮರ್ ನಲ್ಲಿ ಇದು ಒಳ್ಳೆ ಒಂದು ಸಮ್ಮರ್ಗೆ ಇದೊಂದು ಒಳ್ಳೆಯ ಡ್ರಿಂಕ್ ಅಂತ ಹೇಳ್ಬೋದು. ನೆಕ್ಸ್ಟ್ ಪೊಮೊಗ್ರೆನೇಟಿನ ಸಿಪ್ಪೆಯನ್ನ ನಾವು ಎಸೆಯದೇನೆ ಅದನ್ನ ಇಟ್ಕೊಬೇಕು. ಚೆನ್ನಾಗಿ ಅದನ್ನ ಉಪ್ಪು ನೀರಿನಲ್ಲಿ ಒಂದ್ಸರಿ ವಾಶ್ ಮಾಡ್ಕೊಂಡು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇದರ ಜೊತೆಗೆ ಒಂದು ಚಮಚ ಜೀರಿಗೆ, ಒಂದೆರಡು ಕಾಳುಮೆಣಸು ಹಾಕಿ ಮಿಕ್ಸಿಯಲ್ಲಿ ಇದನ್ನ ಚೆನ್ನಾಗಿ ರುಬ್ಕೊಬೇಕು. ರುಬ್ಕೊಂಡ ನಂತರ ಇದನ್ನ ಸೋಸ್ಕೊಬೇಕು. ಸೋಸಿದ ನಂತರ ಈ ತರ ಲಿಕ್ವಿಡ್ ಬರುತ್ತಲ್ಲ, ಅದಕ್ಕೆ ನಾವು ಬಟರ್ ಮಿಲ್ಕ್ ಅನ್ನ ಸೇರಿಸಬೇಕು. ಸ್ವಲ್ಪ ಕಲರ್ ಅಲ್ಲಿ ಯೆಲ್ಲೋಯಿಶ್ ಆಗಿ ಕಾಣಿಸುತ್ತೆ, ಅದು ಪೊಮೊಗ್ರೆನೇಟ್ ಸಿಪ್ಪೆ ನಾವು ಗ್ರೈಂಡ್ ಮಾಡಿರೋದ್ರಿಂದ. ನಂತರ ಅದಕ್ಕೆ ಬಟರ್ ಮಿಲ್ಕ್ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಇದು ಕುಡಿಯೋದ್ರಿಂದ ನಾವು ಬೇಸಿಗೆಯಲ್ಲಿ ಇದೊಂದು ಒಳ್ಳೆಯ ಡ್ರಿಂಕ್ ಅಂತ ಹೇಳ್ಬೋದು. ಮತ್ತೆ ಇದು ಡೈಜೆಷನ್ಗೆ ತುಂಬಾ ಒಳ್ಳೆಯದು. ಸೊ ಇದಿಷ್ಟನ್ನ ನಾವು ಸಮ್ಮರ್ ನಲ್ಲಿ ಅಂತಲ್ಲ ಯಾವಾಗ್ಲೂ ಟ್ರೈ ಮಾಡ್ಬೋದು. ಸಮ್ಮರ್ ನಲ್ಲಂತೂ ತುಂಬಾನೇ ಒಳ್ಳೆಯದು. ಸೊ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.